ದಯವಿಟ್ಟು ನಾನು ಒಂದು ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಆ ಕಾರಣ ಇಷ್ಟೇ, ಏನಂದರೆ ಈಗಿನ ಅಂದರೆ 2020 ಆದಮೇಲೆ, ಅಂದರೆ ಕೊರೋನಾ ಬಂದ ಮೇಲೆ ಮನುಷ್ಯನಿಗೆ ದುಡ್ಡು ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ. ಶೋಕಿ ಮನುಷ್ಯ ದುಡ್ಡುಗೋಸ್ಕರ ಏನು ಬೇಕಾದ್ರೆ ಮಾಡ್ತಾನೆ. ಅಂದರೆ ಹೆಂಡ್ತಿ ಗಂಡನ ಬಿಟ್ಟು ಹೋಗ್ತಾಳೆ, ಗಂಡ ಹೆಂಡ್ತಿ ಬಿಟ್ಟು ಹೋಗ್ತಾನೆ, ಅಣ್ಣ ತಮ್ಮನ ಮೇಲೆ ಕೇಸ್ ಹಾಕ್ತಾನೆ, ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನೆ. ದುಡ್ಡುಗೋಸ್ಕರ ತುಂಬ ಜನ ಇವಾಗ ಮೋಸ ಮಾಡ್ತಾವ್ರೆ. ಆದ್ದರಿಂದ ನಾನು ಹೇಳ್ತೀನಿ ಅಂದರೆ, ಈ ಮೋಸ ಮಾಡಬೇಡಿ ಅಷ್ಟೇ. ಈ ಮೋಸ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಮೋಸ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಈ ಮೋಸ ಮಾಡಿ ಏನೂ ಸಾರ್ಥಕ ಏನಿಲ್ಲ. ಎಲ್ಲರೂ ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗ್ಬಿಡ್ತೀವಿ, ಸರಿನಾ? ಏನೋ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ, ನಿಮಗೂ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಸಂಸಾರ ಅಂತ ಆದರೆ ಓಕೆನಾ, ನಿಮಗೂ ಮುಂದೆ ಮಕ್ಕಳು ಮರಿ ಆಗಿ ಅಟ್ಲೀಸ್ಟ್ ಅಂದರೆ ಮುಂದೆ ಒಂದು ಯಾವತ್ತಾದ್ರೂ ಒಂದಿನ ನಿಮ್ಮ ಮಕ್ಕಳು ಆದ್ರೂ ನಿಮಗೆ ಪಿಂಡಾದರೂ ಇರ್ತಾರೆ, ಓಕೆನಾ? ನೀವು ಬರೀ ಕೆಟ್ಟದ್ದು ಕಲ್ತ್ಕೊಂಡು ಇವಾಗಲೇ ತಿಥಿ ಮಾಡಿಸ್ಕೊಂಡು ಹೋಗ್ಬಿಡಿ, ಓಕೆನಾ? ದಯವಿಟ್ಟು ಹೇಳ್ತೀನಿ, ಈ ಕೊರೋನಾ ಆದಮೇಲಂತೂ ಜನ ತುಂಬ ಚೇಂಜ್ ಆಗಿಬಿಟ್ಟವ್ರೆ. ಆ ಥರ ಚೇಂಜ್ ಆಗಬೇಡಿ. ಮನುಷ್ಯತ್ವಕ್ಕೆ ಮರ್ಯಾದೆ ಕೊಡಿ, ಓಕೆನಾ? ನಿಯತ್ತಾಗಿರಿ, ಮೋಸ ಮಾಡಬೇಡಿ. ಮೋಸ ಮಾಡಿ ಏನೂ ಪ್ರಯೋಜನ ಇಲ್ಲ. ಆ ಟೈಮಲ್ಲಿ ನಿಮಗೆ ತುಂಬ ಖುಷಿ ಕೊಡುತ್ತೆ, ತುಂಬ ಸಂತೋಷ ಕೊಡುತ್ತೆ, ಅಷ್ಟು ಬಿಟ್ಟರೆ ನಿಮಗೇನು ಯೂಸೇ ಇಲ್ಲ, ಏನು ಯೂಸೇ ಆಗೋಲ್ಲ. ದಯವಿಟ್ಟು ಹೇಳ್ತೀನಿ, ಮೋಸ ಅಂತೂ ಮಾಡಬೇಡಿ. ಆಮೇಲೆ ನಿಯತ್ತು ಕಳ್ಕೊಬೇಡಿ. ಈಗ ಯಾರೋ ನಮ್ಗೆ ಹೆಲ್ಪ್ ಮಾಡಿರ್ತಾರೆ, ಅದನ್ನು ಮರಿಬೇಡಿ. ನೀವೆಲ್ಲ ಅದನ್ನು ಮರಿಬೇಡಿ ಅಷ್ಟೇ. ಅದನ್ನು ಮರೆತರೆ ಅದನ್ನು ಮರೆತರೆ ಏನಾಗುತ್ತೆ ಗೊತ್ತಾ? ಏನೂ ಆಗೋಲ್ಲ. ಏನು ಪ್ರಪಂಚ ಮುಳುಗೋಗುತ್ತಾ? ಪ್ರಪಂಚ ಖಂಡಿತ ಮುಳುಗೋಗಲ್ಲ. ಆದರೆ ನಿಮ್ಮ ಜನ್ರೇಷನ್ ಇವತ್ತೇ ಕೊನೆ ಆಗುತ್ತೆ. ನಿಮ್ಮ ಜನ್ರೇಷನ್ ಇವತ್ತೇ ಕೊನೆ ಆಗುತ್ತೆ. ಆದ್ದರಿಂದ ನೀವು ದಯವಿಟ್ಟು ಹೇಳ್ತೀನಿ, ನಿಯತ್ತಾಗಿರಿ, ಒಳ್ಳೆಯವರಾಗಿರಿ, ಮೋಸ ಮಾಡಬೇಡಿ. ಇದು ನನ್ನ ಅನುಭವದ ಮಾತು. ನನ್ನ ಕಣ್ಮುಂದೆಯೇ ನನಗೆ ತುಂಬ ಜನ ಮೋಸ ಮಾಡಿದ್ರು, ಓಕೆನಾ? ಬಟ್ ಇವತ್ತು ಅವ್ರ ಏನು ಹಾಗೇ ಇಲ್ಲ ಪಾಪ. ಇವತ್ತು ಕೂಡ 5 ರೂಪಾಯಿ 10 ರೂಪಾಯಿಗೋಸ್ಕರ ಹಿಂದಿಂದ ಅಲಿತಿದ್ದಾರೆ. ನಾನೇನು ವಯಸ್ಸಲ್ಲಿ ತುಂಬ ದೊಡ್ಡವನಲ್ಲ, ನನಗೂ ವಯಸ್ಸು ಇವಾಗ 35 ವರ್ಷ ಅಷ್ಟೇ. ಆದರೆ ನನಗೂ ಗೊತ್ತಿದ್ದು ಒಂದೇ ಒಂದು ಮಾತು, ನಮ್ಮ ತಾಯಿ ಹೇಳೋರು ಏನಪ್ಪ ಅಂದರೆ, 10 ರೂಪಾಯಿನ ನಾವು ಕೊಟ್ಟು ಒಳ್ಳೆಯವ್ರ ಸಹವಾಸ ಮಾಡಬೇಕಂತೆ, ಓಕೆನಾ? ಅದೇ ಕೆಟ್ಟ ಸಹವಾಸನ 10 ರೂಪಾಯಿ ಕೊಟ್ಟು ಬಿಟ್ಬಿಡ್ಬೇಕಂತೆ. ಆದ್ದರಿಂದ ನಾನು ಹೇಳ್ತೀನಿ, ಯಾರಿಗೂ ಮೋಸ ಮಾಡಬೇಡಿ. ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ, ನಿಯತ್ತಾಗಿರಿ, ಓಕೆನಾ? ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ.